ಹಾಯ್ ಆಲ್. ಈಗಂತೂ ಬೇಸಿಗೆ ಸ್ಟಾರ್ಟ್ ಆಗಿದೆ. ಬೇಸಿಗೆ ಸ್ಟಾರ್ಟ್ ಆದಮೇಲೆ ನಾವೆಲ್ಲ ಶಾಂಡ್ಗಿ ಹಪ್ಪಳವನ್ನು ಇಡೀ ವರ್ಷಕ್ಕಾಗೋವಂಗೆ ಮತ್ತು ಹಬ್ಬಕ್ಕೆಲ್ಲ ಯೂಸ್ ಆಗೋ ಥರ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀವಿ. ಸೊ ಇವತ್ತಿಂದು ತುಂಬ ಇಂಟ್ರೆಸ್ಟಿಂಗ್ ಮತ್ತು ತುಂಬಾ ಟೇಸ್ಟಿಯಾಗಿರುವ ಶಾಂಡ್ಗಿ ಕುಂಬಳಕಾಯನ್ನು ಪರ್ಫೆಕ್ಟಾಗಿ ಈಸಿಯಾಗಿ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಅಂತೂ ಹೋಳಿಗೆಗೆ ಅನ್ನ ಸಾರದ ಜೊತೆ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ತಡ ಮಾಡದೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದು ನಾರ್ಮಲ್ ಕಾಯಿ ಕುಂಬಳಕಾಯಿನ ಇದು ಶಾಂಡ್ಗಿ ಕುಂಬಳಕಾಯಿನೇ ಅಂತ ಕರೀತಾರೆ. ಆ್ಯಶ್ ಗಾರ್ಡ್ ಅಂತ, ಬೂದ್ ಕುಂಬಳಕಾಯಿನೂ ಅಂತ ಕರೀತಾರೆ. ಫಸ್ಟ್ ಈ ಕುಂಬಳಕಾಯಿನ ಏನು ಮಾಡಬೇಕು, ಕಟ್ ಮಾಡಿಕೊಂಡು ಈ ಥರ ಸಣ್ಣಾಗಿ ಹೆಜ್ರಿಕೊಳ್ಬೇಕು. ಮತ್ತು ಈಗ ನಾನು 1 ಕಪ್ಪಷ್ಟು ಸಾಬೂದಾನನ ತೊಗೊಂಡಿದ್ದೀನಿ. ಅದನ್ನು ಕೂಡ ಸಣ್ಣಾಗಿ ಮಿಕ್ಸಿ ಮಾಡ್ಕೋಬೇಕು. ಈ ಥರ ನೆನೆಯೋ ಆಗಿಲ್ಲ, ಡ್ರೈಯನ್ನೇ ಸಣ್ಣಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಸಣ್ಣಾಗಿ ಪುಡಿ ಆದರೆ ಸಾಕು. ಈಗ ನಾನು 1.5 ಶೇರಷ್ಟು ಏನು ತೊಗೊಂಡಿದ್ದೀನಿ, ಚುರ್ಮರಿನ ತೊಗೊಂಡಿದ್ದೀನಿ. ಇದು ನಮ್ಮ ಧಾರವಾಡ ಹುಬ್ಳಿಯಲ್ಲಿ ಚುರ್ಮರಿ ಸಿಗುತ್ತಲ್ಲ, ಆ ಥರ ನಾರ್ಮಲ್ ಚುರ್ಮರಿನ ತೊಗೊಂಡಿದ್ದೀನಿ. ಸೊ ಇದನ್ನು ಸಹ ಏನು ಮಾಡಬೇಕು, ಸಣ್ಣಾಗಿ ಪುಡಿ ಮಾಡಿ ಇಟ್ಕೋಬೇಕು. ನೋಡು, ಈ ಥರ ಪುಡಿ ಆದರೆ ಸಾಕು. ಆಮೇಲೆ ನಿಮ್ದು ಎಕ್ಸ್ಟ್ರಾ ಏನಾದರೂ ಕುಂಬಳಕಾಯಿ ಇದ್ದರೆ ಅದು ಕಟ್ ಮಾಡೋಕ್ಕಾಗಿರಲ್ಲ, ಸೊ ಅದನ್ನು ಸಹ ಸಣ್ಣಾಗಿ ಪೇಸ್ಟ್ ಮಾಡ್ಕೊಂಬಿಡೋಣ. ಆಮೇಲೆ ಇದನ್ನೆಲ್ಲ ಸೇರಿಬಿಟ್ಟು ನಾವೇನು ಮಾಡ್ಕೋಬೇಕು, ಕುಂಬಳಕಾಯಿ ಜೊತೆನೇ ಮಿಕ್ಸ್ ಮಾಡ್ಕೋಬೇಕು. ಹೆಜ್ರಿರ್ತೀವಲ್ಲ, ಎಲ್ಲ ಕುಂಬಳಕಾಯಿ ಜೊತೆನೇ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಖಾರಕ್ಕೆ ನಮಗೆ ಸ್ಪೈಸಿಯಾಗಿ ಏನೇನು ಹಾಕ್ಕೋಬೇಕಂದ್ರೆ, ಒಂದು ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಒಂದು 8ರಿಂದ 10 ಹಸಿ ಮೆಣಸಿನ್ಕಾಯಿ ಪುಡಿ, ಮತ್ತು ಒಂದು 4 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಇಷ್ಟನ್ನು ಇದಕ್ಕೇ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಎಲ್ಲದಕ್ಕೂ ಅದು ಬೆರೆಯೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಸ್ವಲ್ಪ ಎಕ್ಸ್ಟ್ರಾ ನೀರನ್ನು ಹಾಕೋತೀವಿ. ಜಾಸ್ತಿ ನೀರೇನು ಬೇಡ, ಒಂದು 2ರಿಂದ 3 ಸ್ಪೂನ್ ನೀರು ಹಾಕಿದರೆ ಸಾಕು. ಇದನ್ನು ನಾವು ಓವರ್ ನೈಟ್ ಇಟ್ಟಿದ್ದೀವಿ. ಸೊ ರಾತ್ರಿ ಬಿಟ್ಟು ಬೆಳಿಗ್ಗೆಗೆ ಇನ್ನೊಂದು ಸಾರಿ ಇದನ್ನು ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಸಣ್ಣದಾಗಿ ನಿಮ್ಮ ಕೈಯಿಂದನೇ ಗುಳ್ಳೆ ಗುಳ್ಳೆ ಥರ ಈ ಥರ ಶಾಂಡ್ಗಿನ ಇಟ್ಕೊತ ಹೋಗ್ಬೋದು. ಒಂದಿನ ನೀವು ಈ ಥರ ಇಟ್ಟರೆ ಸಾಕು. ಒಂದು ಬಿಸಿಲಿಗೆ, ಈಗಂತೂ ಜಾಸ್ತಿನೇ ಬಿಸಿಲಿದೆ, ಸೊ ಒಂದಿನ ಸಾಕು. ಅಥವಾ ಬೇಕಂದರೆ 2 ದಿನ ಬಿಟ್ಬಿಟ್ಟು ತೆಗೆದ್ರೆ ಮಾತ್ರ ತುಂಬಾ ಚೆನ್ನಾಗಿ ಒಣಗಿರುತ್ತೆ. ಇಲ್ಲಾಂದರೆ ಒಂದು ದಿನಕ್ಕೂ ಕೂಡ ತುಂಬ ಚೆನ್ನಾಗಿಯೇ ಒಣಗಿರುತ್ತೆ. ಸೊ ಒಂದು ದಿನಕ್ಕೆಲ್ಲ ನೀವು ಡಬ್ಬದಲ್ಲಿ ತೆಗೆದುಬಿಟ್ಟು ಹಾಕ್ಕೋಬೋದು. ನೋಡಿ, ಇದು ಆರಿದ ಮೇಲೆ ಈ ಥರ ಕಲರ್ ಬರುತ್ತೆ. ನೀವು ಬಾಕ್ಸಲ್ಲಿ ಇಟ್ಕೊಂಡು ಇದನ್ನು ವರ್ಷ ಪೂರ್ತಿ ನಾವು ಇಟ್ಕೊಂಡು ತಿನ್ಬೋದು. ಇದು ಇಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ, ಖಾರವಾಗಿ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇದು ಆ್ಯಶ್ ಗಾರ್ಡಿಂದ ತುಂಬಾ ಬೆನಿಫಿಟ್ಸ್ ಕೂಡ ಇದೆ. ಇದರಲ್ಲಿ ನೀವು ಬೆಳಿಗ್ಗೆದ್ದು ಜ್ಯೂಸ್ ಕೂಡ ಮಾಡ್ಕೊಂಡು ಕುಡಿಬೋದು. ಬಾಡಿಗೆ ತುಂಬಾ ತಂಪು, ತುಂಬ ಹಿತವಾಗಿರುತ್ತೆ. ಸೊ ಈ ಥರ ನೀವು ಕುಂಬಳಕಾಯಿ ಶಾಂಡ್ಗಿನ ಮನೆಯಲ್ಲೇ ಮಾಡ್ಕೋಬೋದು. ಇದು ಕರೆದಾದ್ಮೇಲಂತೂ ಖಾರವಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ಹೋಳಿಗೆ ಅನ್ನ ಸಾರು ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಇನ್ನಕ್ಕೆ ತಡ ಮಾಡ್ತೀರಾ, ಬೇಸಿಗೆ ಕಾಲದಲ್ಲಿ ನೀವು ಕೂಡ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ, ಮತ್ತು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಮತ್ತು ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.